ಕೇಳಿದ್ರು, ಇದನ್ನು ಲೆಕ್ಕ ಕೇಳ್ಯಾರ. ಇನ್ ಗಿವನ್ ಫಿಗರ್ ಟ್ರಯಾಂಗಲ್ ODC ಟ್ರಯಾಂಗಲ್ ಅಂದ್ರ ಇದು. ಸಿಮಿಲರ್ ಟ್ರಯಾಂಗಲ್ OBA ಅಂತ ಹೇಳ್ತಾರ ಅವ್ರು. OBA ಅಂದ್ರ ಇದು. ದೇರ್ ಆರ್ ಟೂ ಟ್ರಯಾಂಗಲ್ಸ್, ದಟ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಲ್ಲಿ ಎರಡು ತ್ರಿಭುಜಗಳದಾವ, ODC OBA. ಇವೆರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಕೊಟ್ರಿ. ಈಗ ಅವ್ರು ಸಿಮಿಲರ್ ಅಂತ ಕೊಟ್ಟಾಗ ಆಂಗಲ್ O ಈಕ್ವಲ್ ಟು ಆಂಗಲ್ O, ಆಂಗಲ್ B ಈಕ್ವಲ್ ಟು ಆಂಗಲ್ B, ಆಂಗಲ್ C ಈಕ್ವಲ್ ಟು ಆಂಗಲ್ A ಆಗತ್ತೆ. OD ಅಪಾನ್ OB, DC ಅಪಾನ್ BA, OC ಅಪಾನ್ OA ಆಗಬಹುದು. ಅನುರೂಪ ಬಾಹುಗಳ ಅನುಪಾತ. ಆಂಗಲ್ BOC ಈಕ್ವಲ್ ಟು 125, BOC is 125 given, and angle CDO equal to 70 degree. CDO is 70. But the question is DOC. DOC is the one of question. DOC. Second question DCO. DCO. Third question OAB. OAB. There is, ಇದು ಹೆಂಗ್ ಬಿಡಿಸ್ಬೇಕು ಅಂತಂದ್ರ, ಟ್ರಯಾಂಗಲ್ ODC ಸಿಮಿಲರ್ ಟ್ರಯಾಂಗಲ್ OBA. So there is angle O equal to angle O, angle D equal to angle B, angle C equal to angle A. ನಿಮಗದೇ ಪ್ರಶ್ನೆ, ಆಂಗಲ್ ವಾಟ್ ಇಸ್ ದ ಆಂಗಲ್ ಆಫ್ ಎ ಅಂತ ಕೇಳಿದ್ದದ. ಸಿ ಎಷ್ಟು ಬರುತ್ತೆ, ಎದ್ದು ಅಷ್ಟೇ ಬರುತ್ತೆ ಅಂತ ಮುಂದೆ ನೋಡೋಣ. ದೇರ್ ಇಸ್ BOD ಒಂದು ಲೈನ್ ತಗೊಳ್ರಿ, ಸ್ಟ್ರೇಟ್ ಲೈನ್ ಆಗುತ್ತೆ. ಆಂಗಲ್ BOD ಈಕ್ವಲ್ ಟು 180 ಡಿಗ್ರಿ, 180 ಆಗತ್ತೆ. ಯಾಕಂದ್ರ BOD ಏನಾಗತ್ತೆ, ಸ್ಟ್ರೇಟ್ ಲೈನ್ ಆಗತ್ತೆ. ಅದೊಂದು ಸ್ಟ್ರೇಟ್ ಲೈನ್ ಅಂತ ಬರೀರಿ. ಒಂದು ಸ್ಟ್ರೇಟ್ ಲೈನ್ ಎಷ್ಟು ಡಿಗ್ರಿ ಇರುತ್ತೆ, ಅದಕ್ಕ 180 ಡಿಗ್ರಿ ಇರುತ್ತೆ. ಅದರಾಗ BOC ಕಳೆನು ಇದಿಷ್ಟೇ ಉಳಿಯುತ್ತದೆ, DOC ಉಳಿಯುತ್ತೆ. ಸೊ ಇಸ್ ದೇರ್ ಫಾರ್ ಆಂಗಲ್ DOC ಅಂತ, ಆಂಗಲ್ DOC ಈಕ್ವಲ್ ಟು 180 ಮೈನಸ್ 125. 180 ಅಂದ್ರ ಇದು ಲೈನ್, ಇದು ಪೂರ್ತಿ ಒಂದ್ ಲೈನ್, ಇದು 180. ಅದರ 125 ಲೆಸ್ ಮಾಡ್ಬೇಕು. ಸೊ ಈಸ್ ದೇರ್ ಫೋರ್ 180 ದೊಳಗ 125 ಕಳೆದೇವು ಅಂದ್ರ 5, 8ರಾಗ 3 ಕಳೆದ್ರ 5, 0 ಅಂದ್ರ ಎಷ್ಟು ಡಿಗ್ರಿ ಬರ್ತದು, 55 ಡಿಗ್ರಿ. ದ ಫಸ್ಟ್ ಆಫ್ ಒನ್ ಕ್ವಶನ್ ಎಂಡ್. ಇದು 55 ಡಿಗ್ರಿ ಐತಿ. ಇಲ್ಲಿ ಎಷ್ಟು ಡಿಗ್ರಿ ಅದನ್ನಾಗೈತು, 55 ಡಿಗ್ರಿ. ನೆಕ್ಸ್ಟ್ ನಿಮಗೆ ಏನ್ ಕೊಟ್ರು, ಎರಡನೇ ಪ್ರಶ್ನೆ DCO ಅಂತ ಹೇಳ್ತಾನ. DCO ಇದು ಒಂದು ಟ್ರಯಾಂಗಲ್. ಯಾವುದು, DCO ಈಸ್ ಒನ್ ಆಫ್ ದ ಟ್ರಯಾಂಗಲ್. ಇನ್ ಟ್ರಯಾಂಗಲ್ DCO there is angle C equal to, it means DCO equal to angle DCO equal to 180 ಡಿಗ್ರಿ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಇರುತ್ತೆ, 180ಕ್ಕ ಸಮ ಇರುತ್ತೆ. ಹಾಗಾದ್ರೆ ಇದು ಒಂದೇ ಕೋನ ಗೊತ್ತಿಲ್ಲ, ಇದು 70 ಕೊಟ್ರವ್ರು, ಇದು 55. ಇನ್ನ ಈಗ ನಾವು ಕಂಡು ಹಿಡಿದೀವಿ. ದೇರ್ ಈಸ್ -70, 70 ಕಳಿಬೇಕು, -55, 180 ಮೈನಸ್ 50, 5, 7ರಾಗ 5 ಕೂಡಿಸ್ರಿ 12, 125 ಆಯ್ತು. 180ರಲ್ಲಿ 125 ಕಳಿಬಹುದು. ಇಲ್ಲ 180ರ 125 ಕಳೆದ್ರೆ ಎಷ್ಟು ಡಿಗ್ರಿ ಉಳಿಯಿತು ಅಂದಂಗ ಇತ್ತಲ್ಲಿ 55 ಡಿಗ್ರಿ ಬಂತು. ಯಾವುದು,
DCO 55, ಇದೇನದಲ್ಲ DCOನು 55 ಐತಿ. ಇವಾಗ ಮುಂದಿನ ಪ್ರಶ್ನೆ ಏನದ, ಆಂಗಲ್ OAB ಈ ಕೋನ ಬೇಕು. ಈ ಕೋನ ಅಂದಾಗ ಆಂಗಲ್ C ಈಕ್ವಲ್ ಟು ಆಂಗಲ್ A ಅಂತ ಬರೆದ್ರೆ ನೋಡ್ರಿ ಇಲ್ಲಿ, ಹೌದಲ್ಲ. ಸೊ ಇಸ್ ದೇರ್ ಫೋರ್ angle C equal to angle A is given. ಕೊಟ್ಟರು. There is angle A equal to ಎಷ್ಟು ಡಿಗ್ರಿ ಆಗುತ್ತೆ? C ಎಷ್ಟದ ಅಷ್ಟೇ. C ಎಷ್ಟದ 55. ಹಾಗಾದ್ರೆ ಏನು ಎಷ್ಟಾಗುತ್ತೆ? 55 ಡಿಗ್ರಿ. Therefore angle OAB equal to 55 degree. Last answer ಬರೀರಿ. angle DOC equal to 55. Next, angle DCO equal to 55. Next, angle OAB equal to 55. ಪ್ರತಿಯೊಂದು ಕೋನಗಳು ಎಷ್ಟದವಂದ ಅರ್ಥ ಆಗುತ್ತೆ. 55 ಬರ್ಕೊಡು. Diagonals AC and BD of a trapezium ABCD with AB parallel DC intersect each other at the point of O. Using a similarity criterion for two triangles show that OA upon OC equal to OB upon OD ಅಂತ ಕೊಟ್ರು. ಏನು? ಡಯಾಗೋನಲ್ಸ್ ಕರ್ಣಗಳು AC ಅಂಡ್ BD, AC ಮತ್ತು BD ಕರ್ಣಗಳು ಎಲ್ಲಿ ಆಫ್ ಎ ಟ್ರಾಪಿಸಮ್ ABCD, ಒಂದು ABCD ಟ್ರಾಪಿಸಮ್ ಅದ ಅಂದ್ರ ಟ್ರಾಪಿಜ್ ಅದ ಅಂತ. ಅದರಲ್ಲಿ AB ಪ್ಯಾರಲಲ್ DC ಅಂತ ಕೊಟ್ರು. AB DC ಗೆ ಸಮಾಂತರವಾಗಿದೆ. intersect each other at the point O. The two diagonals intersect each other at the point O ಅಂತ ಹೇಳಿದ್ರು ಅವರು. ಆ ಡಯಾಗೋನಲ್ಸ್ AC ಮತ್ತು BD ಏನದವಲ್ಲ ಅವೆರಡು ಪರಸ್ಪರ O ನಲ್ಲಿ ಛೇದಿಸ್ತವ ಅಂತ. ಯೂಸಿಂಗ್ ಎ ಸಿಮಿಲಾರಿಟಿ ಕ್ರೈಟೇರಿಯನ್, ನಾವು ಸಮರೂಪ ತ್ರಿಭುಜದ ನಿರ್ಧಾರಕ ಗುಣಗಳೇನದವಲ್ಲ ಅದನ್ನ ಬಳಸಿಕೊಂಡು ಸಿಮಿಲಾರಿಟಿ ಅಂತ ಪ್ರೂವ್ ಮಾಡಿ, ಸಮರೂಪತೆ ಅಂತ ಪ್ರೂವ್ ಮಾಡಿ, ಆಫ್ ಟು ಟ್ರಯಾಂಗಲ್ಸ್ ಆದ ನಂತರ ಶೋ ದ್ಯಾಟ್ ಆರ್ ಪ್ರೂವ್ ದ್ಯಾಟ್ OA ಅಪಾನ್ OC ಈಕ್ವಲ್ ಟು OB ಅಪಾನ್ OD ಅಂತ ಪ್ರೂವ್ ಮಾಡ್ಬೇಕು ನಾವು. ಇವಾಗ ಇಲ್ಲಿ ಡೈಗ್ರಾಮ್ಸ್ ಅವರು ಕೊಟ್ಟಿರಲ್ಲ. ಮೊದಲು ನಾವೇನ್ ಮಾಡ್ಬೇಕು ಅಂದ್ರ ಡೈಗ್ರಾಮ್ ಅನ್ನ ಸೆಟ್ ಮಾಡ್ಬೇಕು. ಒಂದು ಡೈಗ್ರಾಮ್ ಅನ್ನ ತೆಗಿಬೇಕು. ಇಲ್ಲಿ ಅದೊಂದ ಚಿತ್ರ ತೆಗೆಯನ್. ಇದಕ್ಕೆ A B C D ದಿ ಟೂ ಡಯಾಗೋನಲ್ಸ್, AC ಒಂದು ಡಯಾಗೋನಲ್, BD ಒಂದು ಡಯಾಗೋನಲ್. ದಟ್ ಟೂ ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಎಟ್ ದ ಪಾಯಿಂಟ್ ಆಫ್ O ಅಂತ ಹೇಳ್ಯಾರ. ಅವೆರಡು ವಿಕರ್ಣಗಳು ಎಲ್ಲಿ ಛೇದಿಸ್ತಾವ ಅಂತ ಹೇಳಿದ್ರು? ಓದಲ್ಲಿ ಛೇದಿಸ್ತಾವ ಅಂತ ಹೇಳಿದ್ರು. ನೋಡ್ರಿ, ಡಯಾಗೋನಲ್ಸ್ AC ಅಂಡ್ BD ಆಫ್ ಎ ಟ್ರಾಪಿಸಮ್. ಇದು ಒಂದು ಟ್ರಾಪಿಸಮ್. AC ಮತ್ತು BD ವಿಕರ್ಣಗಳು. ಜೊತೆಗೆ ಏನಂತ ಹೇಳಿದ್ರು? AB ಪ್ಯಾರಲಲ್ DC ಅಂತ ಹೇಳಿದ್ರು ಅವರು. AB ರೇಖೆ DC ರೇಖೆ ಏನದ ಅಂತ ಹೇಳ್ತಾರಲ್ಲಿ? ಪ್ಯಾರಲಲ್ ಅದ ಅಂತ ಹೇಳ್ತಾರ. ಎರಡು ಕರ್ಣಗಳು O ನಲ್ಲಿ ಛೇದಿಸ್ಯಾವ ಅಂತ ಹೇಳ್ಯಾರ. ಸಿಮಿಲಾರಿಟಿಯನ್ನ ಯೂಸ್ ಮಾಡ್ಕೊಂಡು ಇವೆರಡು ತ್ರಿಭುಜಗಳೇನದವಲ್ಲ ಅವು ಸಿಮಿಲರ್ ಅಂತ ಮಾಡ್ಕೋಬೇಕು, ಸಾಧಿಸ್ಬೇಕು. ಸಾಧಿಸಿ OA ಅಪಾನ್ OC, OB ಅಪಾನ್ OD ಅಂತ ನಾವು ಸಾಧಿಸ್ಬೇಕು. ಹಾಗಾದ್ರ ಇದು ನಿಮ್ ಉತ್ತರ ಬರಬೇಕು ಅಂತಂದ್ರ ನಾವು ಯಾವ ತ್ರಿಭುಜವನ್ನ ತಗೋಬೇಕು ಅನ್ನುವಂಥದ್ದು ಮೊದಲು ಗೊತ್ತು ಮಾಡ್ಕೋಬೇಕು. ನಾವ್ ಯಾವದನ್ನ ತಗೊಂಡ್ರು ಬರುತ್ತೆ. 4 ಆಗ್ತಾವಲ್ಲಿ ನೋಡ್ರಿ. AOB ಒಂದು ಬರುತ್ತೆ, COD ಒಂದು ಬರುತ್ತೆ, AOD ಬರುತ್ತೆ, COB ಬರುತ್ತೆ, ADC ಬರುತ್ತೆ, DCB ಬರುತ್ತೆ, ಹೌದಲ್ಲ. ADB ಬರುತ್ತೆ, ACB ಅಂತ ಬರುತ್ತೆ. ಇಷ್ಟೆಲ್ಲ ತ್ರಿಭುಜಗಳು ಅದಾವ. ಯಾವ್ದು ತಗೋಬೇಕು? ನಮ್ಮ ಉತ್ತರ ಬರ್ಬೇಕಲ್ಲ.
ನಮ್ಮ ಉತ್ತರ ಬರಬೇಕು ಅಂದ್ರ ಮೊದಲು ಯಾವ ತ್ರಿಭುಜವನ್ನ ತಗೊಂಡ್ರ ಬರುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಂಡು ಅದೇ ತ್ರಿಭುಜವನ್ನ ತಗೊಂಡು ನಾವು ಸಿಮಿಲಾರಿಟಿ ಒಳಗ ಅದು ಸಮರೂಪ ಆದ ಅಂತ ಪ್ರೂವ್ ಕೊಡ್ಬೇಕು. ಮೊದಲ ಪ್ರೂವ್ ಕೊಟ್ಟ ನಂತರ ಮುಂದೆ ಬಿಡಿಸ್ಲಿಕ್ಕೆ ಬರುತ್ತೆ. ಹಾಗಾದ್ರ ನಮಗೇನಪ್ಪಾ ಇಲ್ಲಿ ಅಂದ್ರ ಇದು ಉತ್ತರ ಬರಬೇಕು. ಹಾಗಾದ್ರ ಅದು ಏನ್ ಕೊಟ್ರ ಅವರು ಅಂತಂದ್ರ ಓ ಎ ಅಪಾನ ಓ ಸಿ ಅಂತ ಕೊಟ್ರು, ಓ ಬಿ ಅಪಾನ ಓಡಿ ಅಂತ ಕೊಟ್ರು. ಹೌದು, ಇಷ್ಟು ಕೊಟ್ಟ ಬಳಕ ನಾವೇನ್ ಮಾಡ್ಬೇಕು ಅಂತಂದ್ರ ಇವುಗಳಿಂದ ಒಂದು ಬರ್ಯಾನು ಓ ಎ ಓ ಬಿ ಅಂತ ಬರ್ಯಾನು. ಇಲ್ಲಿ 4 ಅದಾವ, ಒಂದು ತೆಗ್ಯಾನು. ಎ ಓ ಬಿ ಒಂದು ತ್ರಿಭುಜ ಉಳಿಯುತ್ತೆ. ಆದ ಎ ಓ ಬಿ ತ್ರಿಭುಜ ಎ ಓ ಬಿ ಅಂತ ಇಲ್ಲಿ ಅದ ನೋಡ್ರಿ. ಎ ಓ ಬಿ ಇಲ್ಲಿ ಅದ. ಹಾಗಾದ್ರ ನಾವು ಗುರ್ತಿಸ್ಕೊಳ್ಳೋಣ, ಇದು ಒಂದು ತ್ರಿಭುಜ ತಗೋಬೇಕು ಅಂತ ಆಯ್ತು ಮೊದಲು. ಆ ನಂತರ ಕೆಳಕ್ಕೆ ತೆಗೆದುಕೊಂಡಾಗ ಓ ಸಿ ಓ ಡಿ ಅಂತದ, ಓ ಸಿ ಓ ಡಿ ಅಂತದ. ಇದ್ರಾಗನು ತೆಗೆಯನು ಅಲ್ಲಿ ಯಾವ ತ್ರಿಭುಜ ತಗೋಬೇಕು ಎರಡನೇದಾಗಿ ಅಂತಂದ್ರ ಸಿ ಓ ಡಿ ತ್ರಿಭುಜ ನಾವು ಸಿಲೆಕ್ಟೆಡ್ ಮಾಡ್ಬೇಕು ಅಂತ. ಇವೆರಡು ತ್ರಿಭುಜ ತಗೊಂಡಾಗ ಮಾತ್ರ ನಮಗ ಉತ್ತರ ಬರ್ಲಿಕ್ಕ ಸಾಧ್ಯತೆ ಅದ. ನೋಡ್ರಿ ನಾ ಹೆಂಗ್ ಗುರುತಿಸ್ಕೊಂಡೆ, ಎ ಓ ಬಿ ತ್ರಿಭುಜ ಒಂದು ತಗೋಬೇಕು, ಸಿ ಓ ಡಿ ಇದೊಂದು ತಗೋಬೇಕು, ಇದೊಂದು ತ್ರಿಭುಜ ತಗೊಂಡು ಇವೆರಡು ಸಿಮಿಲರ್ ಅಂತ ಪ್ರೂವ್ ಕೊಡ್ಬೇಕು. ಇವೆರಡು ಏನಂತ ಪ್ರೂವ್ ಕೊಡ್ಬೇಕು ನಾವಿಲ್ಲಿ? ಸಿಮಿಲರ್ ಅಂತ ಪ್ರೂವ್ ಕೊಡ್ಬೇಕು. ಸಿಮಿಲರ್ ಅಂತ ಪ್ರೂವ್ ಕೊಟ್ಟೆವು ಅಂತಂದ್ರ ಆವಾಗ ಇದು ಬರ್ಲಿಕ್ಕ ಸಾಧ್ಯ. ಹಾಗಾದ್ರ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರ ಬಿಡಿಸ್ಬೇಕಲ್ಲ. ಬಿಡಿಸ್ಬೇಕು ಅಂತಂದ್ರ ಎ ಬಿ ಸಿ ಡಿ ಈಸ್ ಎ ಟ್ರಾಪಿಸಮ್ ಅಂತ ಕೊಟ್ರ. ಹೌದಾ, ಎ ಬಿ ಸಿ ಡಿ ಏನದ ಅಂದಂಗೈತು, ಒಂದು ಟ್ರಾಪಿಸಮ್ ಅದಲ್ಲಿ. ಸೊ ಇಸ್ ದೇರ್ ಫೋರ್ ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಅವರೇ ಕೊಟ್ಟರಲ್ಲಿ. ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಕೊಟ್ರು. ದ ಡೈಗೋನಲ್ಸ್ ಆರ್ ಇಂಟರ್ಸೆಕ್ಟ್ ಎಟ್ ಪಾಯಿಂಟ್ ಓ ಅಂತ ಹೇಳ್ದ. ಎರಡು ಡೈಗೋನಲ್ಸ್ ಓದಲ್ಲಿ ಇಂಟರ್ಸೆಕ್ಟ್ ಆಗ್ತವ, ಅದು ಸರಿ ಸಮನಾಗಿ ಅಂತ ಹೇಳಿದ್ರು. ಇದು ಕೊಟ್ಟಿದ್ದು. ಇವಾಗ ನಾವ್ ಏನ್ ಮಾಡ್ಬೇಕು, ಇದನ್ನ ಬಿಡಿಸ್ಬೇಕಲ್ಲ. ಇದನ್ನ ಬಿಡಿಸ್ಬೇಕು ಅಂದ್ರ ಎರಡು ತ್ರಿಭುಜಗಳು ತಗೋಬೇಕು ಅಂತ ಹೇಳಿದ್ರಿ. ಹಾಗಾದ್ರ ಇಲ್ಲಿ ಇನ್ ಟ್ರಯಾಂಗಲ್ ಎ ಓ ಬಿ ಅಂತ ತಗೊಂಡ್ರಿ, ಎ ಓ ಬಿ ತಗೊಂಡ್ರಿ, ಸಿ ಓ ಡಿ. ಇನ್ ಟ್ರಯಾಂಗಲ್ ಎ ಓ ಬಿ ಅಂಡ್ ಟ್ರಯಾಂಗಲ್ ಸಿ ಓ ಡಿ ಅಂತ ಎರಡು ತ್ರಿಭುಜಗಳಲ್ಲಿ ಅಂತ ಬರದ್ರಿ. ದೇರ್ ಈಸ್ one of the first point angle AOB equal to angle COD because vertically opposite angle ಒಂದು ಸಮ ಆಯ್ತು. ನೆಕ್ಸ್ಟ್ angle AOB equal to angle COD because ಅಂತ ಬರಿಬೇಕು, ಯಾಕೆಂದ್ರೆ VOA ಅಂತ ಆಯ್ತು. ಅಂದ್ರ ಈ ಕೋನಕ್ಕ ಈ ಕೋನ ಸಮ ಅಂತ ಐತಿ. ಇವಾಗ ಒಂದು ಮುಗೀತು. ಆಂಗಲ್ ಎ ಬಿ ಓ ಅಂತ ತಗೊಳ್ಳೋಣ. ಇದಕ್ಕ ಇದು ಸಮ ಆಗತ್ತೆ ನೋಡ್ರಿ, ಆಲ್ಟರ್ನೇಟ್ ಆಂಗಲ್ ಸಮ ಆಗತ್ತಲ್ಲ. ಸೊ ಇಸ್ ಬಿಕಾಸ್ ಎ ಬಿ ಪ್ಯಾರಲಲ್ ಡಿ ಸಿ ಅದ. ಸೊ ಇಸ್ ದೇರ್ ಫೋರ್ ಎ ಬಿ ಓ ಆಂಗಲ್ ಎ ಬಿ ಓ ಈಕ್ವಲ್ ಟು ಆಂಗಲ್ ಯಾವತ್ತು ತಗೋಬೇಕಾಗತ್ತೆ, ಬಿ ತಗೊಂಡ್ರ ಡಿ ತಗೋಬೇಕಾಗತ್ತೆ, ಸಿ ಡಿ ಓ ಅಂತ. ಆಂಗಲ್ ಸಿ ಡಿ ಓ ಅಂತ ಇದಕ್ಕ ಅಲ್ಟರ್ನೇಟ್ ಆಂಗಲ್ ಅಂತ ಕರಿತೀವಿ. ಬರೀಬೇಕಾ ಇಲ್ಲಿ ಅಲ್ಟರ್ನೇಟ್ ಆಂಗಲ್ ಅಂತ ಬರೀರಿ, ಅಥವಾ ಅದಕ್ಕೆ ಪರ್ಯಾಯ ಕೋನಗಳು ಅಂತ ಕನ್ನಡದಾಗ ಕರಿತೀವಿ. ಇದು ವರ್ಟಿಕಲಿ ಅಪೋಸಿಟ್ ಆಂಗಲ್ ಆಗುತ್ತೆ, ಅದಕ್ಕ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಹಂಗಾದ್ರ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆದಾಗ ಇವೆರಡು ತ್ರಿಭುಜಗಳು ಏನಾಗ್ತಾವಲ್ಲಿ ಸಮರೂಪ ಆಗ್ತಾವ. ಮೂರನೇದ ಬರೀಬಹುದು ಅಥವಾ ಬಿಡಬಹುದು. ದೇರ್ ಫೋರ್ ಟ್ರಯಾಂಗಲ್ ಎ ಓ ಬಿ ಸಿಮಿಲರ್ ಟ್ರಯಾಂಗಲ್ ಸಿ ಓ ಡಿ ಅಂತ ಹೇಳ್ತೀವಿ. ಕ್ರೈಟೇರಿಯನ್ ಆಫ್ ಎ ಅಂತ ಬರೀರಿ, ಅಥವಾ ಎರಡೇ ಸಲ ಏನು ಬರೀಬಹುದು ಅಥವಾ 3 ಸಲನು ಬರೀಬಹುದು. ಕ್ರೈಟೇರಿಯನ್ ಆಫ್ ಎ ಅಂತ ಯೂಸ್ ಮಾಡಿಕೊಂಡು ಇವೆರಡು ಸಿಮಿಲರ್ ಅಂತ ತಗೊಂಡಿವಿ ನಾವು. ಸಿಮಿಲರ್ ಅಂತ ತಗೊಂಡಾಗ ನಮಗ ಏನ್ ಕೇಳಿದ್ರ ಅವರು ಅಂದ್ರ ಆಂಗಲ್ಸ್ ಕೇಳಿಲ್ಲ, ಸೈಡ್ಸ್ ಕೇಳ್ಯಾರ, ಅವರು ಬಾಹುಗಳ ಕೇಳ್ಯಾರ. ಹಾಗಾದ್ರ ಇದರ ಪ್ರಕಾರ ಬರೆಯನು
ಎಒ ಅಪಾನ CO ಅಂತ ಬರೀತೀವಿ. ಈಕ್ವಲ್ ಟು OB ಅಂತ ಬರೀತೀವಿ, ಅದಕ್ಕೆ OD ಅಂತ ಬರೀತೀವಿ. ಅಥವಾ ಇನ್ನೊಂದು ಬರೆಯೋನು AB ಅಂತ ಬರೀತೀವಿ, ಅದಕ್ಕ ಅನುಪಾತ CD ಅಂತ ಬರೀತೀವಿ. ಸೊ ಇಸ್ ದೇರ್ ಫೋರ್ ನಮಗ್ ಕೊಟ್ಟಿದ್ದು ಏನ್ ಕೊಟ್ರ ಅವರು ಅಂದ್ರ ಎಒ ಅಪಾನ್ CO ಆದ, OB ಅಪಾನ್ OD ಆದ. ದೇರ್ ಫೋರ್ ಅದನ್ನೇ ಫೈನಲ್ ಆಗಿ ಅವ್ರು ಕೊಟ್ಟಿದ್ದು ಸಾಧಿಸ್ಯಾವ ನೋಡ್ರಿ. ಎಒ ಅಪಾನ್ CO ಈಕ್ವಲ್ ಟು OB ಅಪಾನ OD, OB ಅಪಾನ OD ಅಂತ. ಇದನ್ನೇ ನಾವು ಪ್ರೂವ್ ಮಾಡ್ಬೇಕಾಗಿತ್ತು, ಸಾಧಿಸ್ಬೇಕಾಗ್ಲೇ. ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ. ಏನು ಕೊಟ್ರು? ಇನ್ ಗಿವನ್ ಫಿಗರ್ QR ಅಪಾನ್ QS, QR ಅಪಾನ್ QS ಅಂತ ಕೊಟ್ರು, ಈಕ್ವಲ್ ಟು QT ಅಪಾನ್ PR ಅಂತ ಕೊಟ್ರು, QT ಅಪಾನ್ PR ಅಂತ ಕೊಟ್ರು. ನೆಕ್ಸ್ಟ್ ಅಂಡ್ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಕೊಟ್ರು. ಆಂಗಲ್ 1 ಅಂಡ್ ಆಂಗಲ್ 2 ಎರಡು ಏನದಾವ ಅಂತ ಹೇಳಿದ್ರು, ಇವು ಈ ಆಂಗಲ್ ಸಮ ಅದಾವ ಅಂತ ಹೇಳಿದ್ರು. ಶೋ ದ್ಯಾಟ್ ಸಾಧಿಸ್ರಿ ಅಂತ. ಟ್ರಯಾಂಗಲ್ PQS ಇದು ಸಿಮಿಲರ್ ಟ್ರಯಾಂಗಲ್ TQR ಸಿಮಿಲರ್ ಅಂತ ಸಾಧಿಸ್ಬೇಕು. ಯಾವ್ದಾವುದು? PQS TQR ಸಿಮಿಲರ್ ಅಂತ ಪ್ರೂವ್ ಕೊಡ್ಬೇಕು. ನೋಡೋಣ, ಇಲ್ಲಿ ಕೊಟ್ಟಿದ್ದು QR ಅಪಾನ್ QS ಅಂತ ಕೊಟ್ರು, QT ಅಪಾನ್ PR ಅಂತ ಕೊಟ್ರು. ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಅಂತ ಹೇಳಿದ್ರು. ಆಂಗಲ್ 1 ಆಂಗಲ್ 2 PQR ಆಂಗಲ್ 1 ಈಕ್ವಲ್ ಟು ಆಂಗಲ್ 2. ದೇರ್ ಫೋರ್ ಅದನ್ನೇ ನಮ್ಗ ಅನುಕೂಲ ಆಗಂಗ್ ಬರ್ಕೊಳ್ಳೋಣ. PQR ಆಂಗಲ್ PQR ಈಕ್ವಲ್ ಟು ಆಂಗಲ್ PRS. ಇಷ್ಟು ಅವರು ಕೊಟ್ಟಿದ್ದು, ಹೌದಾ? ನೆಕ್ಸ್ಟ್ ಇಲ್ಲಿ ಗಿವನ್ ಆದ ನಂತರ ಏನ್ ಪ್ರೂವ್ ಮಾಡ್ಬೇಕಾಗ್ಯದ ಅಂದ್ರ ಇಲ್ಲದ ಪ್ರಶ್ನೆ ಅದು. ಟ್ರಯಾಂಗಲ್ PQS ಸಿಮಿಲರ್ ಟ್ರಯಾಂಗಲ್ TQR. ನೆಕ್ಸ್ಟ್ ದೇರ್ ಈಸ್ ಪ್ರೂಫ್. ಇವು ಎರಡು ತ್ರಿಭುಜ ತಗೋಬೇಕು ಅಂತ ಐತಿ. ಈಗ ಸಿಮಿಲರ್ ಅಂತ ಕೊಡ್ಬೇಕಾದ್ರ PQS ಎಲ್ಲದ ಅದು ಮೊದಲು ನೋಡೋಣ. PQS ಇದು ಲಕ್ಷ್ಯದಲ್ಲಿ ಇಡಬೇಕು. ತ್ರಿಭುಜ ನಾವು ತಗೊಂಡಿದ್ದು PQS ತಗೊಂಡಿದೀವಿ. ಸಿಮಿಲರ್ ಟ್ರಯಾಂಗಲ್ TQR ಅಂತ ಹೇಳ್ತಾರ ಅವರು. ಇದೊಂದು ರೇಖೆ, ಆನಂತರ ಇದೊಂದು ರೇಖೆ ಅಂತ ಒಳಗಿದ್ದಿದ್ದು ಹಳದಿ ಒಂದದಲ್ಲ. PQS ಸಿಮಿಲರ್ ಟ್ರಯಾಂಗಲ್ TQR ಅಂತ ಬಂತು. ಹಾಗಾದ್ರ PQS ಸರಿ ಇದೇ ಕೋನ, TQR ಅಂದ್ರು ಇದೇ ಕೋನ, ಹೌದಾ? ನೋಡ್ರಿ ಈಸಿ ಅದ. PQS ಅದೇ ಕೋನಕ್ಕೆ ಹೇಳ್ತೀವಿ. PQS ಅನ್ರಿ ಇಲ್ಲೇ ಗುರುತಿಸ್ತೀವಿ, TQR ಅಂತನ್ರಿ ಇಲ್ಲೇ ಬರ್ತೀವಿ. ಹಾಗಾದ್ರೆ ಎರಡು ತ್ರಿಭುಜಗಳಿಗೂ ಆ ಕೋನ ಸಮ ಅಂದಂಗ ಐತಲ್ಲ, ಹೌದಾ? ಕಾಮನ್ ಆಂಗಲ್ ಅಂತ ಬರೀತೀರಿ ನೋಡ್ರಿ. ಸೊ ಇಸ್ ದೇರ್ ಫೋರ್ ಮೊದಲು ಇವೆರಡು ತ್ರಿಭುಜ ತಗೊಳ್ಳೋಣ. ಇನ್ ಟ್ರಯಾಂಗಲ್ PQS ಅಂಡ್ ಟ್ರಯಾಂಗಲ್ TQR ಅಂತ ಬರ್ಕೋಬೇಕು. ಸಿಮಿಲರ್ ಅಂತ ಬರಲ್ಲ, ಲಾಸ್ಟ್ ಬರುತ್ತೆ. ಇಲ್ಲಿ ಮತ್ತು ಅಂತ ತಗೊಂಡಿದೀವಿ. ಸೊ ಈಸ್ ದೇರ್ ಫೋರ್ ದ ಫಸ್ಟ್ ಆಫ್ ಒನ್ PQS
angle PQS equal to angle TQR. Angle TQR because that is given. ಅದು ಕೊಟ್ರ ಲೆಕ್ಕದಾಗ ಕೊಟ್ರಲ್ಲ ಆಂಗಲ್ 1 ಈಕ್ವಲ್ ಟು ಆಂಗಲ್ ಏನಂತ ಹೇಳಿದ್ರು 2 ಅಂತ ಹೇಳಿದ್ರು ಗಿವನ್ ದಲ್ಲಿ ಅಥವಾ ಗಿವನ್ ಬರಲಿಲ್ಲ ಅಂದ್ರ ಅಲ್ಲಿ ನಾವು ಏನಂತ ಬರೀಬಹುದು ಅಂದಂಗಾಯ್ತು ಕಾಮನ್ ಆಂಗಲ್ ಅಂತ ತಗೊಳ್ರಿ ತೀರಾ ಗೊತ್ತಾಗ್ಬಿಡುತ್ತೆ ಸಾಮಾನ್ಯ ಕೋನ ಕಾಮನ್ ಆಂಗಲ್ ಅಂತ ಬರೀರಿ ಮುಂದೆ ಜಾಗ ಬೇಕಾಗತ್ತಲ್ಲ ಅದಕ್ಕೆ ಬರೀಲಿಲ್ಲ ನಾನು ಕಾಮನ್ ಆಂಗಲ್ ಅಂತ ಬರ್ಕೊಡ್ರಿ ಸಾಮಾನ್ಯ ಕೋನ ಒಂದೈತು ಇದು ಒಂದ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನೆಕ್ಸ್ಟ್ ಮುಂದೆ ಏನ್ ಮಾಡೋಣ ಅಂತಂದ್ರ ಅವ್ರು ಏನ್ ಕೊಟ್ರ ನೋಡ್ರಿ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಕೊಟ್ರ ಅವ್ರು ಲೆಕ್ಕದಾಗ ಕೊಟ್ರ ಆಂಗಲ್ 1 ಮತ್ತು ಆಂಗಲ್ 2 ಇವ್ ಎರಡೂ ಕೋನಗಳು ಸಮ ಆಗ್ಬೇಕಾಗಿತ್ತು ಅಂದ್ರ ಇವು ಎರಡೂ ಬಾಹುಗಳು ಏನಿರ್ಬೇಕು ಸಮ ಇರಬೇಕು ಅದಕ್ಕೆ ನಾವ್ ಏನಂತ ಕರಿತೀವಿ ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಕರಿತೀವಿ ಸಮದ್ವಿ ಬಾಹು ತ್ರಿಭುಜ ಸಮದ್ವಿ ಬಾಹು ತ್ರಿಭುಜದಲ್ಲಿ ಏನಿರುತ್ತೆ ನೋಡ್ರಿ ಯಾವ ಎರಡು ಬಾಹುಗಳು ಸಮ ಇರ್ತಾವ ಅದರಿಂದ ಉಂಟಾದ ಎರಡು ಕೋನಗಳು ಏನಿರ್ತಾವ ಅನ್ನೋದಾಯ್ತು ಸಮ ಇರ್ತಾವ ಗೊತ್ತಿರ್ಬೇಕು ಐಸೋಸೆಲಿಸ್ ಟ್ರಯಾಂಗಲ್ ಫೀಚರ್ಸ್ ಗೊತ್ತಿರ್ಬೇಕು ಲಕ್ಷಣ ಗೊತ್ತಿರ್ಬೇಕು ಇವು ಎರಡು ಬಾಹುಗಳ ಸಮ ಆದ್ರ ಇವು ಎರಡು ಕೋನಗಳ ಸಮ ಇರ್ತಾವ ಇವು ಎರಡು ಬಾಹುಗಳ ಸಮ ಆದ್ರ ಇವು ಎರಡು ಕೋನಗಳ ಸಮ ಇರ್ತಾವ ಇವು ಎರಡು ಬಾಹುಗಳ ಸಮ ಆದ್ರ ಇಲ್ಲಿರುವ ಎರಡು ಕೋನಗಳು ಏನಾಗಿರ್ತಾವ ಸಮ ಇರ್ತಾವ ಅನ್ನುವಂಥದ್ದು ಲಕ್ಷಣ ಅದರದು ಯಾವದ್ದು ಸಮದ್ವಿ ಬಾಹು ತ್ರಿಭುಜದ್ದು ಹಾಗಾದ್ರ ಇಲ್ಲಿ ನಮಗೇನದ ಅಂತಂದ್ರ ಇನ್ನ ಟ್ರಯಾಂಗಲ್ ಯಾವತ್ ತಗೊಳ್ಳೋಣ ನಾವೀಗ PQR ಅಂತ ತಗೊಳ್ಳೋಣ ಟ್ರಯಾಂಗಲ್ PQR ಇದರಲ್ಲಿ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಕೊಟ್ಟಾರ ಅವರು ಆಂಗಲ್ ಎಷ್ಟು ಕೊಟ್ರು 1 ಈಕ್ವಲ್ ಟು ಆಂಗಲ್ 2 ಕೊಟ್ರು ಇದರಿಂದ ನಮಗೇನ್ ಬರುತ್ತೆ ಆಂಗಲ್ 1 ರಿಂದ ಆಂಗಲ್ 2 ಸಮ ಅದ ಅಂತಂದ್ರ PQ ರೇಖೆ PR ರೇಖೆಗೆ ಏನದ ಅನ್ನಂಗಾಯ್ತು ಸಮ ಅದ ಸೊ ಇಸ್ ದೇರ್ ಫೋರ್ ಅದಕ್ಕೆ PQ ಈಕ್ವಲ್ ಟು ಯಾವುದು ಅಂದ್ರ PR ಅಂತ ಪ್ರೂವ್ ಕೊಟ್ಟೆವು ನಾವು ಇದು ಅವ್ರು ಕೊಟ್ಟಾರ ಇದರಿಂದನೇ ನಾವು ಏನ್ ಮಾಡಿದೆವು PQ PR ಕ ಸಮ ಇದೆ ಅಂತ ಹೇಳಿದೆವು ಹಾಗಾದ್ರ ಹಿಂದ್ ಕೊಟ್ಟಿದ್ದು ಇಲ್ಲಿಗೆ ಬರೋಣ ನಾವ್ ಇಲ್ಲಿಗೆ ಬಂದು ಏನ್ ತಗೊಳ್ಳೋಣ ಅಂತಂದ್ರ QR ಅಪಾನ್ QS ಅಂತ ಕೊಟ್ಟಾರ ಅವರು ಈಕ್ವಲ್ ಟು QT ಅಂತ ಕೊಟ್ಟಾರ QT ಅಪಾನ್ PR ಅಂತ ಕೊಟ್ಟಾರ ಅವ್ರು ಇದು ಗಿವನ್ ಅವ್ರು ಕೊಟ್ಟಾರಲ್ಲ ಇಲ್ಲಿ ಲೆಕ್ಕದಾಗ ಕೊಟ್ಟಾರಲ್ಲ ಅದೇ ರಿಪೀಟ್ ಮಾಡಿ ನಾ ಅಷ್ಟೇ ಇಲ್ಲಿ ಕೊಟ್ಟಿದ್ದೆ ಇಲ್ಲಿ ಬರ್ದೆ ಇಲ್ಲಿ ಏನ್ ಮಾಡೋದು ಇವಾಗ ಅಂತಂದ್ರ QR ಅಪಾನ್ QS ಅಂತ ಅವ್ರು ಕೊಟ್ಟಿದ್ದೇ ಬರ್ಕೊಳ್ಳೋಣ QR ಅಪಾನ್ QS ಅಂತ ಬರ್ದೀವಿ ಹಾಗಾದ್ರ QT ಅಂತ ಕೊಟ್ಟಾರ QT ಅಂತ ಬರ್ಯಾನ ಈ PR ಬದಲಿ ನಾವೇನ್ ಮಾಡೋಣ ಅಲ್ಲಿ PQ ಅಂತ ತುಂಬಿಕೊಳ್ಳೋಣ PR ತೆಗೆದೇವಿ ಅದರ ಬದಲಿ ಏನ್ ಮಾಡ್ಕೊಂಡಿದೀವಿ ನಾವು ಇಲ್ಲಿ PQ ಅಂತ ಬರದೆವು ಬಿಕಾಸ್ ಯಾಕೆಂದರೆ PQ ಈಕ್ವಲ್ ಟು PR ಅಂತ PR ಈಕ್ವಲ್ ಟು PQ ನೋಡ್ರಿ ಅವ್ರು ಕೊಟ್ಟಿದ್ದೆ ಅದು ಹೌದಾ QR ಅಪಾನ್ QS ಈಕ್ವಲ್ ಟು QT ಅಪಾನ್ PR ಇಲ್ಲಿ ಕೊಟ್ರು ಅದನ್ನೇ ಇಲ್ಲಿ ಬರೆದೀವಿ ಇದನ್ನೇ ಇಲ್ಲಿ ತಗೊಂಡೋಗಿನಿ QR ಅಪಾನ್ QS ಈಕ್ವಲ್ ಟು QT ಅಪಾನ್ PR ಅದ PR ಕ ನಾ ಏನು ಬದಲು ಮಾಡೀನಿ ಇವಾಗ PQ ಅಂತ ಹಾಕೊಂಡಿನಿ ಇದು ಒಂದು ಆಂಗಲ್ ಮೊದಲೇ ಸಾಧಿಸಿವಿ ಇಲ್ಲಿ Q ಈಕ್ವಲ್ ಟು Q ಅಂತ ಕಾಮನ್ ಆಂಗಲ್ ಅಂತ ಸಾಧಿಸಿವಿ ಈಗ QR ಅಪಾನ್ QS ಅಂದ್ರೆ ಯಾವತ್ ತೋರಿಸ್ತಾ ನೋಡ್ರಿ QR ಅಪಾನ್ QS ಈ ಸೈಡ್ ಐತಾ ಇದು ಹೇಳ್ತಾ ನೋಡ್ರಿ QT ಅಪಾನ್ QP ಬತ್ತಿಲ್ಲ ನೋಡ್ರಿ ಬಂತ ನೀವು ಯಾವ ತ್ರಿಭುಜ ತಗೊಂಡ್ರಿ ಒಂದು ಹಳದಿ ತಗೊಂಡ್ರಿ ನೋಡ್ರಿ PQS ಅಂತ ತಗೊಂಡ್ರಿ TQR ಅಂತ ತಗೊಂಡ್ರಿ ಈ ಕೋನ ಎರಡು ತ್ರಿಭುಜಕ್ಕ ಸಮ ಅಂತ ಹೇಳಿರಿ ಬಾಹುಗಳು QR ಅಪಾನ್ QS QT ಅಪಾನ್ PQ ಅಂತ ಸಾಧಿಸಿರಲ್ಲ ಹಾಗಾದ್ರ ದೇರ್ ಫೋರ್ ಟ್ರಯಾಂಗಲ್ ಯಾವುದು ಅಂದಂಗ ಐತಿ ಇವಾಗ ಕೊಟ್ಟಿದ್ದು ಟ್ರಯಾಂಗಲ್ PQS ಸಿಮಿಲರ್ ಟ್ರಯಾಂಗಲ್ TQR
ಕ್ಯೂ ಆರ್. ಕ್ರೈಟೇರಿಯನ್ ಬರೀಬೇಕಲ್ಲ. ಏನ್ ತಗೊಂಡ್ರಿ ಇಲ್ಲಿ? ಒಂದು ಕೋನ ತಗೊಂಡ್ರಿ. ಇಲ್ಲಿ ಕಾಮನ್ ಆಂಗಲ್ ಒಂದು ತಗೊಂಡ್ರಿ. ಎಷ್ಟು ಬಾಹುಗಳು ತಗೊಂಡ್ರಿ? ಎರಡು ಬಾಹುಗಳು ತಗೊಂಡ್ರಿ. ಹಾಗಾದ್ರ ಒಂದು ಕೋನ ಎರಡು ಬಾಹುಗಳು ಅಂದ್ರ ಯಾವ ಕ್ರೈಟೇರಿಯನ್ ಅಂತ ಬರಿತೀವಲ್ಲಿ? SES ಕ್ರೈಟೇರಿಯನ್ ಪ್ರಕಾರ ಟ್ರಯಾಂಗಲ್ PQS ಸಿಮಿಲರ್ ಟ್ರಯಾಂಗಲ್ TQR ಅಂತ ಆಯ್ತು. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ.